ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದಿನ ನಮ್ಮ ಅಧ್ಯಯನದ ಮೂಲ ಕೇವಲ ಒಂದು ಪ್ರಾಚೀನ ಕಾವ್ಯ ಅಂತ ಹೇಳೋಕೆ ಆಗಲ್ಲ. ಇದೊಂದು ರೀತಿ ಮನುಷ್ಯನ ಮನಸ್ಸಿನ ಅತ್ಯಂತ ಆಳವಾದ ಪದರಗಳನ್ನು ಶೋಧಿಸುವ ಅದ್ಭುತ ತಾತ್ವಿಕ ಪಠ್ಯ. ಹೌದು, ಖಂಡಿತ. ನಾವು ಇವತ್ತು ಕೈಗೆತ್ತಿಕೊಂಡಿರೋದು ಶ್ರೀ ಸೀತಾರಾಮಾಚಾರ್ಯರ ಸುತ ತುಳಸಾತ್ಮಜ ಶ್ರೀಧರಾಚಾರ್ಯರು ರಚಿಸಿರುವ ಆ 7ನೇ ಸಪ್ತಮ ಸವಿಗತ ಸಂಧಿ ಅನ್ನೋ ಕೃತಿಯನ್ನ. ಪ್ರಾಚೀನ ಸಾಹಿತ್ಯ ಅಂದಾಕ್ಷಣ ನಮಗೆಲ್ಲರಿಗೂ ಅನ್ಸೋದು ಅದೇ ಹಳೆ ಕಾಲದ ರಾಜ ರಾಣಿಯರ ಕಥೆ ಇರ್ಬೋದು ಅಥವಾ ಏನೋ ಒಂದು ನೀತಿ ಪಾಠ ಇರ್ಬೋದು ಅಂತ. ಸಾಮಾನ್ಯವಾಗಿ ಹಾಗೆ ಅನ್ಸುತ್ತೆ. ಆದರೆ ಈ ಪಠ್ಯ ನಮ್ಮ ಆಲೋಚನಾ ಕ್ರಮವನ್ನೇ ಬುಡಮೇಲು ಮಾಡುತ್ತೆ. ಮನುಷ್ಯನ ಅಹಂಕಾರ ಹೇಗೆ ಕುಸಿಯುತ್ತೆ, ಬದುಕಿನ ಕರಾಳ ರಾತ್ರಿಗಳಲ್ಲಿ ಆ ಕಷ್ಟದ ಸುಳಿಯಲ್ಲಿ ಸಿಲುಕಿದಾಗ ಅಂತರಂಗ ಹೇಗೆ ಪಕ್ವವಾಗುತ್ತೆ ಅನ್ನೋದನ್ನ ಇದು ಬಿಚ್ಚಿಡುತ್ತೆ. ಕೈಕಾಲುಗಳಿಲ್ಲದೆ ದಾರಿಯ ಬದಿಯಲ್ಲಿ ಬಿದ್ದು ನರಳುವ ಮಹಾರಾಜನೊಬ್ಬ ಕಲೆ ಮೂಲಕ ಇಡೀ ಜಗತ್ತನ್ನೇ ಹೇಗೆ ಬೆಳಗಬಲ್ಲ ಅನ್ನೋ ರೋಮಾಂಚಕ ಪಯಣ ಇದೆಯಲ್ಲ, ಅದನ್ನ ನಾವಿಂದು ಅರಿಯಲಿದ್ದೇವೆ. ಹಳೆಯ ಕಾವ್ಯಗಳು ಇಂದಿನ ಬದುಕಿಗೆ ಹೇಗೆ ಕನ್ನಡಿ ಹಿಡಿತವೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ನಿದರ್ಶನ ನೋಡಿ. ಜಗತ್ತಿನ ಎಷ್ಟೋ ಸಾಹಿತ್ಯಗಳು ಕಷ್ಟವನ್ನ ಕೇವಲ ಒಂದು ಶಿಕ್ಷೆಯಾಗಿ ಅಥವಾ ಆ ದೈವದ ಕೋಪ ಅನ್ನೋ ಹಾಗೆ ಮಾತ್ರ ಚಿತ್ರಿಸ್ತವೆ. ನಿಜ. ಆದ್ರೆ ಈ ಕಾವ್ಯದ ಒಳಹೊಕ್ಕಿ ನೋಡ್ದಾಗ ನಮ್ಗೆ ಅರ್ಥ ಆಗೋದು, ಕಷ್ಟ ಅನ್ನೋದು ಶಿಕ್ಷೆ ಅಲ್ಲ, ಅದೊಂದು ಜ್ಞಾನದ ಒಂದು ರೀತಿಯ ಶುದ್ಧೀಕರಣದ ಪ್ರಕ್ರಿಯೆ. ಬಾಹ್ಯ ಪ್ರಪಂಚದ ಅಬ್ಬರಕ್ಕೂ ನಮ್ಮ ಒಳಗಿನ ಸೂಕ್ಷ್ಮವಾದ ಆಂತರಿಕ ಸೌಂದರ್ಯಕ್ಕೂ ಇರೋ ಅಂತರವನ್ನ ಈ ಕಾವ್ಯ ಬಹಳ ಮಾರ್ಮಿಕವಾಗಿ ಕಟ್ಟಿಕೊಟ್ಟಿದೆ. ಈ ಕಥೆಯ ಮೂಲಕ ಸಾಗೋದು ಅಂದ್ರೆ ನಮ್ಮದೇ ಅಹಂಕಾರದ ಮುಖವಾಡಗಳನ್ನ ನಾವೇ ಕಳಚಿಟ್ಟುಕೊಂಡ ಹಾಗೆ ಭಾಸವಾಗುತ್ತೆ. ಸರಿ, ಇದನ್ನು ಬಿಡಿಸಿ ನೋಡೋಣ. ಕಥೆಯ ಆರಂಭವೇ ನಮ್ಮನ್ನ ಒಂದು ರೀತಿಯ ದಿಗ್ಭ್ರಮೆಗೆ ದೂಡುತ್ತೆ. ಉಜ್ಜಯಿನಿ ನಗರದ ಮಹಾರಾಜ ವಿಕ್ರಮ್. ಆತನ ಅಧಿಕಾರ, ಸಂಪತ್ತು, ವೈಭವಗಳಿಗೆ ಕೊರತೆಯೇ ಇರಲಿಲ್ಲ. ಇಡೀ ಸಾಮ್ರಾಜ್ಯವೇ ಆತನ ಕಾಲಡಿಯಲ್ಲಿದ್ದ ಕಾಲವದು. ಹೌದು, ಆದರೆ ಕಾವ್ಯ ತೆರೆದುಕೊಳ್ಳುವ ಹೊತ್ತಿಗೆ ಆತ ತನ್ನೆಲ್ಲವನ್ನೂ ಕಳ್ಕೊಂಡಿದ್ದಾನೆ. ಕೇವಲ ಸಂಪತ್ತನ್ನಷ್ಟೇ ಅಲ್ಲ, ತನ್ನ ಕೈಕಾಲುಗಳನ್ನು ಕಳ್ಕೊಂಡು ಯಾರೊಬ್ಬರಿಗೂ ಗುರುತು ಸಿಗದ ಅನಾಮಿಕನಾಗಿ ಒಂದು ದಾರಿಯ ಬದಿಯಲ್ಲಿ ಬಿದ್ದಿದ್ದಾನೆ. ಒಮ್ಮೆ ಕಲ್ಪಿಸ್ಕೊಳ್ಳಿ, ಪಟ್ಟಣದ ರೇಷ್ಮೆ ವಸ್ತ್ರಗಳನ್ನು ತೊಡುತ್ತಿದ್ದ ಕಿರೀಟಧಾರಿ ಚಕ್ರವರ್ತಿ ಆ ಸ್ಥಿತಿಯಲ್ಲಿ ಮಣ್ಣಿನಲ್ಲಿ ಹೊರಲಾಡ್ತಿರೋದು. ಅದು ಊಹಿಸ್ಕೊಳ್ಳೋಕೂ ಕಷ್ಟ. ಆತನನ್ನ ಅದೇ ನಗರದ ಮಂದಗಮನಿಯಾದ ತಮಿಳಿಂದಿ ಮತ್ತು ಚಂದ್ರಸೇನ ಅನ್ನೋರು ಗುರುತಿಸ್ತಾರೆ. ಒಮ್ಮೆ ಆಳಿದ ಅರಸನಿಗೆ ಈ ಗತಿ ಬಂತಲ್ಲ ಅಂತ ಅವರು ಮರುಕ್ತಾರೆ. ಆದ್ರೆ ಕತೆ ಅಲ್ಲಿಗೆ ನಿಲ್ಲುವುದಿಲ್ಲ. ಆತನನ್ನ ಅಲ್ಲಿಂದ ಕರೆತನು ಎಣ್ಣೆಗಾಣವನ್ನ ತಿರುಗಿಸುವ ಕೆಲಸಕ್ಕೆ ಹಚ್ಚುತ್ತಾರೆ. ಅದೇ ನೋಡಿ ವಿಪರ್ಯಾಸ. ಖಂಡಿತ. ಒಬ್ಬ ಚಕ್ರವರ್ತಿ ಎತ್ತಿನ ಜಾಗದಲ್ಲಿ ನಿಂತು ಗಾಣವನ್ನ ಎಳೆಯುವ ಸನ್ನಿವೇಶವಿದು. ಇಲ್ಲಿ ಅತ್ಯಂತ ವಿಸ್ಮಯಕಾರಿಯಾದ ಸಂಗತಿ ಎಂದ್ರೆ, ಕವಿ ಆ ಎಣ್ಣೆಯ ಗಾಣವನ್ನ ಕೇವಲ ಒಂದು ಯಂತ್ರವಾಗಿ ಅಥವಾ ಒಂದು ಕೀಳುಮಟ್ಟದ ಕೆಲಸವಾಗಿ ಮಾತ್ರ ಚಿತ್ರಿಸಿಲ್ಲ. ಅದೊಂದು ಅತ್ಯದ್ಭುತವಾದ ತಾತ್ವಿಕ ರೂಪಕ. ಮೂಲ ಪಠ್ಯದಲ್ಲಿ ಬರುವ ಒಂದು ಸಾಲನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವ ಸಾಲದು? ಎಣ್ಣೆಕಾಳವು ಷಡ್ಗುಣಗಳ ಗಾಣಖಣಿ ತಿರುಗುವುದು, ಸ್ಮರಣೆ ಕ್ಷಣಿಕ, ಸಂಸಾರೆಂಬ ಗಾಣದೊಳೆಣ್ಣೆ ತಿಳಿಯಾಗಿ ಅಂತ. ವಾವ್! ಈ ಸಾಲು ಇಡೀ ಕಾವ್ಯದ ತಿರುಳು. ಅಂದ್ರೆ ಈ ಬದುಕಿನ ಕ್ಷಣಿಕ ಸಂಸಾರವೇ ಒಂದು ದೊಡ್ಡ ಗಾಣ. ಆ ಗಾಣಕ್ಕೆ ಹಾಕುವ ಎಣ್ಣೆಕಾಳುಗಳು ಯಾವುವು ಗೊತ್ತಾ? ನಮ್ಮೊಳಗಿನ ಗುಣಗಳೇ ಇರಬೇಕು. ಹೌದು, ನಮ್ಮೊಳಗಿನ ಅರಿಷಡ್ವರ್ಗಗಳೇ. ಅಂದ್ರೆ ಆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ 6 ಅಹಂಕಾರದ ಗುಣಗಳು. ಈ ಷಡ್ಗುಣಗಳೇ ಕಾಳುಗಳು. ಮನುಷ್ಯನ ಕಷ್ಟಗಳೆಂಬ ಗಾಣದಲ್ಲಿ, ಆ ಯಾತನೆಯ ಒತ್ತಡದಲ್ಲಿ ಈ ಅಹಂಕಾರದ ಕಾಳುಗಳು ಅರಿಯಲ್ಪಡ್ತವೆ. ಅವು ಸಂಪೂರ್ಣವಾಗಿ ಜಜ್ಜಿ ಹೋದಾಗ ಮಾತ್ರ ಆ ಸ್ಮರಣೆ ಅಥವಾ ಅರಿವಿನ ಜ್ಞಾನದ ತಿಳಿಯಾದ ಎಣ್ಣೆ ನಮ್ಮಿಂದ ಹೊರಬರಲು ಸಾಧ್ಯ. ಗಾಣದ ಸುತ್ತಲಿನ ಆ ಭೌತಿಕ ಹಿಂಸೆ ಆಂತರಿಕ ಶುದ್ಧೀಕರಣದ ಸಂಕೇತವಾಗಿ ಬದಲಾಗುವ ಈ ಪರಿ ನಿಜಕ್ಕೂ ಬೆರಗು ಹುಟ್ಟಿಸುತ್ತೆ. ಆ ದೃಶ್ಯವನ್ನ ಕವಿ ವರ್ಣಿಸಿರುವ ರೀತಿಯನ್ನ ಗಮನಿಸಿದ್ರೆ, ರಾಜವಿಕ್ರಮನಿಗೆ ಕೈಗಳಿಲ್ಲ, ಕಾಲುಗಳಿಲ್ಲ. ಆತ ಗಾಣದ ಪೀಠದ ಮೇಲೆ ಕುಳಿತು ತನ್ನ ಮುಂಡವನ್ನೇ ಆ ಗಾಣದ ಕೋಲಿಗೆ ಬಂಧಿಸಿಕೊಂಡು ಆ ಗಾಣವನ್ನ ತಿರುಗಿಸ್ತಾನೆ. ಆ ದೈಹಿಕ ಯಾತನೆ ಊಹಿಸಲೂ ಅಸಾಧ್ಯವಾದದ್ದು. ಹೌದು. ಆದ್ರೆ ಅಲ್ಲಿ ವಿಕ್ರಮನ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದು ಮುಖ್ಯ. ಆತ ದೈವವನ್ನ ಶಪಿಸುವುದಿಲ್ಲ. ಬಾಣವಡೆ ಕ್ಷತ್ರಿಯ ಹಸ್ತವೂ, ಗಾಣವಡೆಯಲ್ಲಿ ಬೇಕು ಕರ್ಮವೂ ಅಂತ ತನ್ನ ಪ್ರಸ್ತುತ ಸ್ಥಿತಿಯನ್ನ ಸಂಪೂರ್ಣವಾಗಿ ಒಪ್ಕೊಳ್ತಾನೆ. ಅಂದ್ರೆ ಒಂದು ಕಾಲದಲ್ಲಿ ಬಾಣ ಹಿಡಿದು ಯುದ್ಧ ಮಾಡಿದ ಈ ಕೈಗಳು ಇಂದು ಕರ್ಮದ ಫಲವಾಗಿ ಗಾಣವನ್ನ ತಿರುಗಿಸ್ತಿವೆ ಅನ್ನೋದನ್ನ ಆತ ಪರಮಾತ್ಮನಲ್ಲಿ ನಂಬಿಕೆ ಇಟ್ಟು ಸ್ವೀಕರಿಸ್ತಾನೆ. ಕರೆಕ್ಟ್. ಆ ಸ್ವೀಕಾರದ ಮನೋಭಾವವೇ ಮನುಷ್ಯನ ಆಧ್ಯಾತ್ಮಿಕ ಉನ್ನತಿಯ ಮೊದಲ ಮೆಟ್ಟಿಲು.
ಪರಿಸ್ಥಿತಿಯ ವಿರುದ್ಧ ಬಂಡಾಯವೇಳ್ದೆ ಅಥವಾ ಗತಕಾಲದ ವೈಭವವನ್ನ ನೆನೆದು ಕೊರಗದೆ ಪ್ರಸ್ತುತ ಕ್ಷಣಕ್ಕೆ ಶರಣಾಗೋದು ಬಹಳ ದೊಡ್ಡ ಗುಣ. ಕವಿ ಮತ್ತೊಂದು ಸಾಲಿನಲ್ಲಿ ಹೇಳ್ತಾರೆ, ಎಂಭಾವನೆಯಿಂದ ಕರ್ಮವು ತುಂಬು ಮನದಿಂ ಮಾಡುತ್ರೆ ನಿಜ, ನಂಬುಗೆಯ ಪರಮಾತ್ಮನೊಲಿಯುವಂತೆ ಅಂತ. ಅಂದ್ರೆ ಆ ಕೆಲ್ಸವನ್ನ ಪೂಜೆ ತರ ಮಾಡ್ತಾನೆ. ಹೌದು, ತಾನು ಮಾಡುವ ಆ ಅತಿ ಕಷ್ಟದ ಅತಿ ಚಿಕ್ಕ ಕೆಲಸವನ್ನು ಆತ ದೇವರ ಪೂಜೆಯಂತೆ ಸಂಪೂರ್ಣ ಸಮರ್ಪಣಾಭಾವದಿಂದ ಮಾಡುತ್ತಾನೆ. ಈ ಹಂತದಲ್ಲಿ ಆತನ ಒಳಗಿದ್ದ ಆ ನಾನು ರಾಜ, ನಾನು ಶ್ರೇಷ್ಠ ಅನ್ನೋ ಮದ ಆ ಗಾಣದ ಚಕ್ರದಡಿಗೆ ಸಿಲುಕಿ ನುಚ್ಚುನೂರಾಗಿದೆ. ಆತನ ಬಾಹ್ಯ ಕಣ್ಣುಗಳು ಮುಚ್ಚಿವೆ, ಆದ್ರೆ ಆಂತರಿಕ ಜ್ಞಾನದ ಕಣ್ಣುಗಳು ತೆರೆದುಕೊಳ್ತಿವೆ. ಇಲ್ಲೇ ನೋಡಿ, ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗುವುದು. ಹೀಗೆ ಗಾಣ ತಿರುಗಿಸುವ ಶಿಕ್ಷೆ 1 ದಿನ 2 ದಿನಗಳಲ್ಲ, ಬರೋಬ್ಬರಿ 7.5 ವರ್ಷಗಳ ಕಾಲ ಆ ಕಠಿಣ ಯಾತನೆಯ ಚಕ್ರ ತಿರುಗುತ್ತಲೇ ಇರುತ್ತೆ. 7.5 ವರ್ಷ? ಹೌದು, 7.5 ವರ್ಷಗಳ ಕಾಲ ಒಬ್ಬ ಮನುಷ್ಯ ತನ್ನ ಕೈಕಾಲುಗಳಿಲ್ಲದೆ ದೈಹಿಕವಾಗಿ ಜರ್ಜರಿತನಾಗಿ ಆ ಗಾಣದ ಸುತ್ತ ಸುತ್ತುತ್ತಾನೆ. ಆತನ ದೈಹಿಕ ಶಕ್ತಿ ಸಂಪೂರ್ಣವಾಗಿ ಉಡುಗಿ ಹೋಗಿರಬಹುದು, ಆದರೆ ಇಷ್ಟೆಲ್ಲಾ ಕಷ್ಟಗಳ ನಡುವೆಯೂ ಆತನ ಒಳಗಿದ್ದ ಒಂದು ದಿವ್ಯವಾದ ಅಂಶ ಮಾತ್ರ ಸಾಯಲಿಲ್ಲ. ಅದೇ ಆತನ ಕಲೆ. ಅದೇ ಕಲೆ. ಒಂದು ದಿನ ಸಂಜೆ ತನ್ನ ಧ್ಯಾನಸ್ಥ ಸ್ಥಿತಿಯಲ್ಲಿ ಆ ಗಾಣವನ್ನ ತಿರುಗಿಸುತ್ತಿರುವಾಗಲೇ ಆತ ಆಲಾಪಗಳನ್ನ ನೆನಪಿಸಿಕೊಂಡು ಶ್ರೀರಾಗ ಅಥವಾ ಆ ದೀಪರಾಗವನ್ನ ಹಾಡಲು ಆರಂಭಿಸ್ತಾನೆ. ಆ ಗಾನದ ತೀವ್ರತೆ, ಆ ನಾದದ ಅದ್ಭುತ ಶಕ್ತಿ ಎಷ್ಟಿತ್ತೆಂದರೆ ಇಡೀ ಉಜ್ಜಯಿನಿ ನಗರದ ಲಕ್ಷ ಲಕ್ಷ ದೀಪಗಳು ತಾವಾಗಿಯೇ ಬೆಳಗತೊಡಗುತ್ತವೆ. ಆ ದೃಶ್ಯದ ವರ್ಣನೆ ಕಾವ್ಯದ ಉತ್ತುಂಗ ಅಂತಲೇ ಹೇಳ್ಬಹುದು. ಕವಿ ಬರಿತಾರೆ, ಅಲ್ಲಿ ಯಾವುದೇ ಶುಭಲಗ್ನವಿಲ್ಲ, ದಿವಾಳಿಗೆಯ ಹಬ್ಬವಲ್ಲ, ಬೆಂಕಿಯಿಲ್ಲ, ದೀಪಗಳಿಗೆ ಎಣ್ಣೆಯನ್ನೂ ಹಾಕಿಲ್ಲ, ಆದರೂ ಇಡೀ ನಗರ ಜಗಮಗಿಸುತ್ತೆ. ಇದು ಭೌತಿಕ ವಿಜ್ಞಾನವನ್ನ ಮೀರಿದ ಕಲೆಯ ಅದ್ಭುತ ಶಕ್ತಿಯಲ್ವಾ? ಖಂಡಿತ. ಕಲೆಗೆ ಭೌತಿಕ ದೇಹದ ಮಿತಿಗಳಿಲ್ಲ ಅನ್ನೋದನ್ನ ಈ ಘಟನೆ ಸಾಬೀತುಪಡಿಸುತ್ತೆ. ಆ ದೀಪಗಳು ಬೆಳಗಿದ್ದು ಕೇವಲ ನಗರದ ಬೀದಿಗಳಲ್ಲ, ಅದು ವಿಕ್ರಮನ ಒಳಗಿನ ಅಂಧಕಾರ ಸಂಪೂರ್ಣವಾಗಿ ಸರಿದು ಜ್ಞಾನದ ಬೆಳಗು ಮೂಡಿನರ ಸಂಕೇತ. ಬಾಹ್ಯ ಜಗತ್ತಿನಲ್ಲಿ ಆತ ಕಟ್ಟಿಕಡೆಯ ಸ್ಥಿತಿಯಲ್ಲಿದ್ದರೂ ಆಂತರಿಕವಾಗಿ ಆತ ತನ್ನ ಉನ್ನತ ಶಿಖರವನ್ನು ತಲುಪಿದ್ದ ಎಂಬುದರ ದ್ಯೋತಕವೇ ಆ ದೀಪರಾಗದ ಪವಾಡ. ಈ ಬೆಳಕನ್ನ ಕಂಡು ಇಡೀ ನಗರವೇ ಬೆರಗಾಗುತ್ತೆ. ಆ ನಗರದ ರಾಜಕುಮಾರಿ ಪದ್ಮಸೇನೆ ತನ್ನ ಅರಮನೆಯಲ್ಲಿ ಕುಳಿತು ಆ ದಿವ್ಯವಾದ ನಾದವನ್ನ ಕೇಳಿ ಮಂತ್ರಮುಗ್ಧಳಾಗುತ್ತಾಳೆ. ಎಲ್ಲಿಂದ ಬರುತ್ತಿದೆ ಈ ಗಾನಸುದೆ ಅಂತ ಹುಡುಕಲು ತನ್ನ ಸೇವಕಿಯರನ್ನ ಕಳುಹಿಸುತ್ತಾಳೆ. ಇಂತಹ ದಿವ್ಯವಾದ ಧ್ವನಿ ಖಂಡಿತವಾಗಿಯೂ ಯಾವುದೋ ಸುಂದರ ಗಂಧರ್ವನದ್ದೇ ಆದಿರಬೇಕು ಅನ್ನೋದು ಅವಳ ಕಲ್ಪನೆ. ಸಹಜ ಅಲ್ವಾ, ಅಷ್ಟು ಸುಂದರವಾದ ಧ್ವನಿ ಎಂದ ಮೇಲೆ. ಹೌದು, ಆದ್ರೆ ಆ ಸೇವಕಿಯರು ಗಾಣದ ಬಳಿ ಬಂದು ನೋಡಿದರೆ ಅಲ್ಲೊಬ್ಬ ಸುಂದರ ಗಂಧರ್ವನಿರ್ಲಿಲ್ಲ. ಬದಲಾಗಿ ಒಬ್ಬ ಕುರೂಪಿ, ಕೈಕಾಲುಗಳಿಲ್ಲದ ಕೇವಲ ಒಡಲು ಮಾತ್ರವಿದ್ದ ಮುಂಡಕ ಆ ಗಾಣದ ಬಳಿ ಕುಳಿತು ಹಾಡುತ್ತಿದ್ದ. ಆ ಸೇವಕಿಯರಿಗೆ ಅದು ಅರಗಿಸಿಕೊಳ್ಳಲಾಗದ ಸತ್ಯ. ಸಾಮಾನ್ಯ ಮನುಷ್ಯರ ಕಣ್ಣಿಗೆ ಯಾವಾಗ್ಲೂ ಹೊರನೋಟವೇ ಮುಖ್ಯವಾಗತ್ತೆ ನೋಡಿ. ಅವರು ರಾಜಕುಮಾರಿಯ ಬಳಿ ಓಡಿ ಹೋಗಿ, ಅಲ್ಯಾರೂ ಇಲ್ಲ, ಕಳ್ಳತನ ಮಾಡಿ ಸಿಕ್ಕಿಬಿದ್ದು ಕೈಕಾಲು ಕಳೆದುಕೊಂಡ ಗಾಣಿಗರ ಮನೆಯ ಒಬ್ಬ ಮುಂಡಕ ಆ ರಾಗವನ್ನ ಹಾಡ್ತಿದ್ದಾನೆ ಅಂತ ಹೀಯಾಳಿಸಿ ಹೇಳ್ತಾರೆ. ಇಲ್ಲಿ ಮುಂಡಕ ಅಂದ್ರೆ? ಇಲ್ಲಿ ಮುಂಡಕ ಎಂದ್ರೆ ಕೇವಲ ಮುಂಡ ಮಾತ್ರ ಇರುವ ಅಂಗಾಂಗಗಳಿಲ್ಲದ ದೇಹ. ಆದ್ರೆ ಪದ್ಮಸೇನಿಯ ಪ್ರತಿಕ್ರಿಯೆ ಇಲ್ಲಿ ಬಹಳ ಗಮನಾರ್ಹ. ಅವಳಿಗೆ ಆತನ ಭೌತಿಕ ಕುರೂಪತೆ ಅಥವಾ ಆತ ಗಾಣಿಗರ ಮನೆಯಲ್ಲಿದ್ದಾನೆ ಅನ್ನೋ ಸ್ಥಾನಮಾನ ಯಾವುದೂ ಅಡ್ಡಿಯಾಗೋದಿಲ್ಲ. ಅವಳ ಒಳ ಮನಸ್ಸು ಆತನೊಳಗಿನ ಕಲೆಗೆ, ಆತನ ನಾದದ ದಿವ್ಯತೆಗೆ ಮಾರು ಹೋಗಿದೆ. ಅವಳು ಆತನನ್ನೇ ತನ್ನ ಪ್ರಾಣಪ್ರಿಯ ಅಂತ ನಿರ್ಧರಿಸ್ತಾಳೆ. ಇದು ಬಾಹ್ಯ ರೂಪಕ್ಕೂ ಆಂತರಿಕ ಸೌಂದರ್ಯಕ್ಕೂ ಇರೋ ವ್ಯತ್ಯಾಸವನ್ನ ಬಹಳ ನಿಕಟವಾಗಿ ನಮ್ಮ ಮುಂದಿಡುತ್ತೆ. ಸಮಾಜ ಯಾವಾಗಲೂ ಮನುಷ್ಯನ ಪ್ಯಾಕೇಜಿಂಗ್ ನೋಡಿ ಅಳಿಯುತ್ತೆ. ಆತನ ಬಟ್ಟೆ, ಆತನ ಸ್ಥಾನ, ಆತನ ದೇಹ ಇವುಗಳ ಆಧಾರದ ಮೇಲೆ ಬೆಲೆ ಕಟ್ಟುತ್ತೆ. ಆದರೆ ನಮ್ಮೊಳಗಿರೋ ಕೌಶಲ್ಯ, ನಮ್ಮ ಜ್ಞಾನ, ನಮ್ಮ ಸೃಜನಶೀಲತೆಗೆ ಈ ಭೌತಿಕ ಮಿತಿಗಳ ಹಂಗಿಲ್ಲ. ನಿಜ. ವಿಕ್ರಮನಿಗೆ ಕೈಕಾಲುಗಳಿಲ್ಲದಿರಬಹುದು, ಆತನ ದೇಹ ವಿಕಾರವಾಗಿರಬಹುದು, ಆದ್ರೆ ಆತನ ಕಂಠದಿಂದ ಹೊಮ್ಮಿದ ನಾದ ಇಡೀ ನಗರವನ್ನೇ ಬೆಳಗುವಷ್ಟು ಅಪ್ಪಟವಾಗಿತ್ತು. ಹೌದು, ರಾಜಕುಮಾರಿ ಪದ್ಮಸೇನೆ ತನ್ನ ಸಖಿಯರಿಗೆ ಆತನನ್ನ ಅರಮನೆಗೆ ಕರೆತರಲು ಆದೇಶಿಸ್ತಾಳೆ. ಇದು ಕೇವಲ ಕಲೆಯ ವಿಜಯವಲ್ಲ, ಇದು ಆತ್ಮದ ವಿಜಯ. ಆ ರಾಗದ ಮುಕ್ತಾಯದ ನಂತರದ ದೃಶ್ಯವು ಮನುಷ್ಯನ ಮನಸ್ಸಿನ ಸೂಕ್ಷ್ಮತೆಯನ್ನ ಮತ್ತೊಂದು ಮಗ್ಗುಲಿನಲ್ಲಿ ಪರಿಚಯಿಸುತ್ತೆ. ದೀಪರಾಗವನ್ನ ಹಾಡಿ ಮುಗಿಸಿದ ಕ್ಷಣ 7.5 ವರ್ಷಗಳ ಕಾಲ ಕಲ್ಲು ಬಂಡೆಯಂತೆ ತನ್ನ ಕಷ್ಟವನ್ನ ಸಹಿಸಿಕೊಂಡಿದ್ದ ವಿಕ್ರಮನ ಮನಸ್ಸು ಒಮ್ಮೆ ಕರಗುತ್ತೆ.
ಆತನಿಗೆ ತನ್ನ ಹಿಂದಿನ ವೈಭವ ನೆನಪಾಗುತ್ತೆ. ಹೌದು, ತನ್ನ ಪಟ್ಟಧರಿಸಿ ತನ್ನ ಪ್ರಧಾನಿಗಳ ನೆನಪಾಗುತ್ತೆ. ಕಷ್ಟನಷ್ಟಗಳನ್ನು ಭವಿಸಿದೆ ಪಟ್ಟಧರಿಸಿ ಪ್ರಧಾನಿ ಮರೆತೇನು ಅಂದುಕೊಂಡು ತನ್ನ ಕಳೆದುಹೋದ ಉಜ್ಜಯಿನಿ ನಗರವನ್ನ ನೆನೆದು ಆತನ ಕಣ್ಣಿನಿಂದ ಥಟ್ಟನೆ ಕಣ್ಣೀರುದುರುತ್ತೆ. ಆ ಭಾವನಾತ್ಮಕವಾದ ದುರ್ಬಲ ಕ್ಷಣದಲ್ಲಿ ಆತನ ಈ ಕಷ್ಟದ ದಿನಗಳ ಹಿಂದಿದ್ದ ಆತನನ್ನ ಪರೀಕ್ಷಿಸ್ತಿದ್ದ ಶನಿರಾಯ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಶನಿರಾಯನ ಪ್ರವೇಶದ ಸನ್ನಿವೇಶವೂ ಬಹಳ ನಾಟಕೀಯವಾಗಿದೆ. ಶನಿರಾಯ ನಗುತ್ತಾ ಹಸಿತವದನದಿಂದ ಬಂದು ವಿಕ್ರಮನನ್ನ ಕೇಳ್ತಾನೆ, ಏನು ವಿಕ್ರಮ, ನನ್ನ ಗುರುತನ್ನ ಮರೆತುಬಿಟ್ಯಾ ಅಂತ. ಆಗ ವಿಕ್ರಮ ತಕ್ಷಣವೇ ಆತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಶನಿರಾಯನಿಗೆ ವಿಕ್ರಮನ ಈ ಸಹನೆ, ಆತನ ಸಮರ್ಪಣಾ ಭಾವ ನೋಡಿ ಸಂಪೂರ್ಣವಾಗಿ ಒಲಿದಿದ್ದಾನೆ. ನಾನು ನಿನಗೆ ಒಲಿದಿದ್ದೇನೆ, ನಿನಗೇನು ಬೇಕೋ ಆ ವರವನ್ನು ಕೇಳು ಎನ್ನುತ್ತಾನೆ ಶನಿರಾಯ. ಒಮ್ಮೆ ಯೋಚಿಸಿ, ಇಂತಹ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನನ್ನ ಕೇಳ್ತಿದ್ದ? ಬಹುಶಃ ನನ್ನ ಕಳೆದುಕೊಂಡ ರಾಜ್ಯವನ್ನ ವಾಪಸ್ ಕೊಡೋ, ನನ್ನ ಸಂಪತ್ತನ್ನ ಹಿಂದಿರುಗಿಸು, ಅಥವಾ ಕನಿಷ್ಠ ಪಕ್ಷ ನನ್ನ ಕತ್ತರಿಸಿ ಹೋದ ಕೈಕಾಲುಗಳನ್ನಾದ್ರೂ ಕೊಡು ಅಂತ ಅಂಗಲಾಚತಿದ್ದ. ಖಂಡಿತ. ಆದ್ರೆ ವಿಕ್ರಮನ ಬೇಡಿಕೆ ನಮ್ಮ ಊಹೆಗಳನ್ನೆಲ್ಲ ತಲೆಕೆಳಗಾಗಿಸುತ್ತೆ. ಇದನ್ನ ನಾವು ವಿಶಾಲವಾದ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ, ಇಲ್ಲಿ ವಿಕ್ರಮ ಕೇಳುವ ವರ ಕಷ್ಟಗಳು ಮನುಷ್ಯನನ್ನ ಸ್ವಾರ್ಥದಿಂದ ನಿಸ್ವಾರ್ಥದ ಕಡೆಗೆ ಹೇಗೆ ಕೊಂಡೊಯ್ತವೆ ಅನ್ನೋದ್ರ ದ್ಯೋತಕ. ಗದ್ಗದಿತ ಕಂಠದಿಂದ ಆತ ಕೇಳಿಕೊಳ್ಳುವುದು ಒಂದೇ ಒಂದು ವರ. ಅದೇನು? ಸದ್ವಿವೇಕದಿನ್ನುಡಿದ ಸಹನೆಯು ಬದ್ಧ ದೇಹದ ಮಾನವಗೆ ಕೊಡಬೇಡ ಪೀಡೆಯನು ಅಂತ. ಮತ್ತೆ ನರಪೆದುವಿ ತಾಳನು ಪ್ರಾಣಿ ಮಾತ್ರಕ್ಕೆ ಬೇಡ ಬೇಡೆಂದ. ಅಂದ್ರೆ ಆತ ತನಗಾಗಿ ಏನೂ ಕೇಳಿಕೊಳ್ಳಿಲ್ಲ. ಇಲ್ಲ, ಆತ ಕೇಳಿದ್ದು, ಹೇ ಕರುಣಾಮಯಿ, ನಾನು ಅನುಭವಿಸಿದ ಈ ಭೀಕರವಾದ ಕಷ್ಟವನ್ನ, ಈ ನೋವನ್ನ ಭೂಮಿಯ ಮೇಲಿನ ಬೇರೆ ಯಾವುದೇ ಪ್ರಾಣಿ ಮಾನವರಿಗೆ ದಯಪಾಲಿಸಬೇಡ ಅಂತ. ಈ ಕಷ್ಟವನ್ನ ತಡೆಯುವ ಶಕ್ತಿ ಯಾರಿಗೂ ಇಲ್ಲ, ದಯವಿಟ್ಟು ಯಾರಿಗೂ ಈ ಶಿಕ್ಷೆ ಕೊಡಬೇಡ ಅಂತ ಬೇಡಿಕೊಳ್ಳುತ್ತಾನೆ. ಎಂಥ ಅದ್ಭುತವಾದ ನಿಸ್ವಾರ್ಥತೆ! ಆ ಗಾಣದ ಬಳಿ ಆತನ ಅಹಂಕಾರ ಮಾತ್ರವಲ್ಲ, ಆತನ ಸ್ವಾರ್ಥವೂ ಕರಗಿ ಹೋಗಿತ್ತು. ತನ್ನ ನೋವಿನ ಮೂಲಕ ಆತ ಇಡೀ ಜಗತ್ತಿನ ಜೀವ ಸಂಕುಲದ ನೋವನ್ನ ಅರ್ಥ ಮಾಡ್ಕೊಂಡಿದ್ದ. ಆತನ ಈ ಅಪಾರವಾದ ವಿಸ್ತಾರವಾದ ಕರುಣೆಯನ್ನ ಕಂಡು ಸ್ವತಃ ಶನಿರಾಯನೇ ಬೆರಗಾಗ್ತಾನೆ. ಧನ್ಯ ಧನ್ಯನೋ ನರಪತಿಯೇ, ನೀ ತಿಳಿದೆ ಅನುಭವ ಅಂತ ಶನಿರಾಯ ಆತನನ್ನ ಕೊಂಡಾಡ್ತಾನೆ. ನಿನಗೇನು ಬೇಕು ಅಂತ ಕೇಳಿದ್ರೆ ನಿನ್ನ ಸ್ವಾರ್ಥವನ್ನ ಬಿಟ್ಟು ಜಗತ್ತಿನ ಒಳಿತಿಗಾಗಿ ಬೇಡಿಕೊಂಡೆಯಲ್ಲ ಅಂತ ಮೆಚ್ಚಿ ಆತನಿಗೆ ಮತ್ತೆ ಮೊದಲಿನ ಸುಂದರವಾದ ದೇಹವನ್ನ ಕರುಣಿಸ್ತಾನೆ. ಮೂಲ ಪಠ್ಯದಲ್ಲಿ ಅದನ್ನ ಕವಿ ಮಿಂಚಿನಿಂ ಸುಂದರತೆ ಪ್ರಾಪ್ತಿಯೋ ಅಂತ ವರ್ಣಿಸ್ತಾರೆ. ಹೌದು, ಅಂದ್ರೆ ಆತನಿಗೆ ದೊರೆತ ಹೊಸ ದೇಹ ಕೇವಲ ಹಳೆಯ ದೇಹದ ಮರುಸೃಷ್ಟಿಯಾಗಿರ್ಲಿಲ್ಲ. ಬದಲಾಗಿ ಅದು ಮೊದಲಿನದಕ್ಕಿಂತಲೂ ಹೆಚ್ಚು ತೇಜಸ್ಸಿನಿಂದ, ದಿವ್ಯತೆಯಿಂದ ಕೂಡಿತ್ತು. ಆತನ ಆಂತರಿಕ ಶುದ್ಧಿ ಆತನ ಹೊಸ ಬಾಹ್ಯ ರೂಪದಲ್ಲಿ ಮಿಂಚುತ್ತಿತ್ತು. ಈ ಸಂಪೂರ್ಣ ಕಥೆಯನ್ನ ಕೇಳಿದಾಗ ಅತ್ಯಂತ ಸಹಜವಾಗಿ ಮೂಡುವ ಒಂದು ಪ್ರಶ್ನೆ ಇದೆ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ಮನುಷ್ಯನೇಕೆ ಇಷ್ಟೊಂದು ಕಷ್ಟಪಡಬೇಕು? ದೈವವೇಕೆ ಮನುಷ್ಯನನ್ನ ಇಷ್ಟು ಕಠಿಣವಾದ ಪರೀಕ್ಷೆಗೆ, ಇಂಥ ನರಕ ಯಾತನೆಗೆ ಒಳಪಡಿಸುತ್ತೆ? ಶನಿರಾಯ ವಿಕ್ರಮನಿಗೆ ಒಲಿದರೂ ಆತನಿಗೆ 7.5 ವರ್ಷಗಳ ಕಾಲ ಆ ಗಾಣದ ಹಿಂಸೆಯನ್ನ ಏಕೆ ನೀಡಿದ? ಈ ಮೂಲಭೂತ ಪ್ರಶ್ನೆಗೆ ಪಠ್ಯದಲ್ಲಿಯೇ ಶನಿರಾಯ ಒಂದು ತಾತ್ವಿಕ ರಹಸ್ಯವನ್ನ ಬಿಡಿಸಿ ಹೇಳ್ತಾನೆ. ಜಗತ್ತಿನ 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಸಾಯುವ ಮನುಷ್ಯನಿಗೆ ಈ ಸಂಪತ್ತು, ಅಧಿಕಾರ, ಸ್ತ್ರೀ ಮತ್ತು ಈ ಭೌತಿಕ ದೇಹದ ಮೇಲಿನ ವ್ಯಾಮೋಹ ಒಂದು ಕಗ್ಗತ್ತಲೆಯ ಮಾಯೆಯಾಗಿರುತ್ತೆ. ಈ ಮಾಯೆಯಿಂದ ಹೊರಬರೋದು ಸುಲಭವಲ್ಲ. ಖಂಡಿತ ಅಲ್ಲ. ಕಷ್ಟಗಳೆಂಬುದು ದೈವವು ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ನೀಡುವ ಶಿಕ್ಷೆಯಲ್ಲ. ಕವಿ ಇಲ್ಲಿ ಬಳಸುವ ಮಿಸುನಿ ಅನ್ನೋ ಪದದ ರೂಪಕ ಬಹಳ ಶಕ್ತಿಶಾಲಿಯಾಗಿದೆ. ಮಿಸುನಿ ಗುಣ ತಿಳಿಯುವುದಕ್ಕೆ ಬೆಂಕಿಯ ಮೂಸೆಯೊಳಗಿರಿಸಿಯೇ ನೋಡುವಂದದಿ ಎಂಬ ಸಾಲನ್ನ ಗಮನಿಸಿ. ಮಿಸುನಿ ಅಂದ್ರೆ ಚಿನ್ನ ಅಲ್ವಾ? ಹೌದು, ಮಿಸುನಿ ಅಂದ್ರೆ ಚಿನ್ನ. ಚಿನ್ನದ ಶುದ್ಧತೆಯನ್ನ ಅಥವಾ ಅದರ ಅಪ್ಪಟ ಗುಣವನ್ನ ತಿಳಿಯಲು ಅಕ್ಕಸಾಲಿಗದನ್ನ ಸುಮ್ನೆ ನೀರ್ನಲ್ಲಿ ತೊಳೆದ್ರೆ ಸಾಲ್ದು. ಅದನ್ನ ಬೆಂಕಿಯ ಮೂಸೆಯಲ್ಲಿ ಅಂದ್ರೆ ಕ್ರೂಸಿಬಲ್ನಲ್ಲಿ ಹಾಕಿ ಸುಡ್ಡಲೇಬೇಕು. ಅದು ವಿಪರೀತ ಉಷ್ಣತೆಗೆ ಸುಟ್ಟು ಕರಗಿದಾಗ ಮಾತ್ರ ಅದರೊಳಗಿನ ಕಲ್ಮಶಗಳೆಲ್ಲ ನಾಶವಾಗಿ ಶುದ್ಧವಾದ ಅಪರಂಜಿ ಚಿನ್ನ ಹೊರಬರುತ್ತೆ. ಅಂದ್ರೆ ಮನುಷ್ಯನ ಅಂತರಂಗವೇ ಆ ಚಿನ್ನ. ಬದುಕಿನಲ್ಲಿ ಎದುರಾಗುವ ಕಷ್ಟಗಳು, ಅವಮಾನಗಳು, ಯಾತನೆಗಳೇ ಆ ಬೆಂಕಿಯ ಮೂಸೆ.
ಮನುಷ್ಯನ ಒಳಗಿನ ವಾಸನೆಗಳನ್ನು ಸುಟ್ಟು ನನ್ನದು ನಾನು ಚಕ್ರವರ್ತಿಯನ್ನು ಅಹಂಕಾರದ ಕಲ್ಮಶವನ್ನು ಅಳಿಸಿ ಅವನಿಗೆ ಮುಕ್ತಿಯ ಅರಿವು ಮೂಡಿಸಲು ಈ ಕಷ್ಟಗಳು ಅನಿವಾರ್ಯವಾಗಿ ಬರ್ತವೆ. ಕರೆಕ್ಟ್. ಮನುಷ್ಯ ಎಲ್ಲಿಯವರೆಗೂ ಸುಖಭೋಗಗಳಲ್ಲಿ ಅಧಿಕಾರದ ಮದದಲ್ಲಿ ಮುಳುಗಿರ್ತಾನೋ ಅಲ್ಲಿಯವರೆಗೂ ಆತನಿಗೆ ಜಗತ್ತಿನ ನೈಜ ಸತ್ಯದ ಅಥವಾ ಆ ಪರಬ್ರಹ್ಮ ಚೈತನ್ಯದ ಅರಿವಾಗೋದಿಲ್ಲ. ಆ ಅರಿವು ಮೂಡಬೇಕಾದರೆ ಈ ಸಂಕಟಗಳು ಅತ್ಯಗತ್ಯ. ಕಷ್ಟ ಬಂದಾಗ್ಲೇ ಮನುಷ್ಯ ಅಂತರ್ಮುಖ ಆಗ್ತಾನೆ ನೋಡಿ. ಶನಿರಾಯ ಹೇಳುವಂತೆ ಈ ನೋವು ಭೌತಿಕ ದೇಹವನ್ನ ದಂಡಿಸ್ತೇ ಆದರೂ ಆತ್ಮಕ್ಕೆ ಇದು ಬಿಡುಗಡೆಯ ಮಾರ್ಗವನ್ನ ತೋರಿಸುತ್ತೆ. ಒಟ್ಟಾರೆಯಾಗಿ ಈ 7ನೇ ಸಪ್ತಮ ಸವಿಗತ ಸಂಧಿಯ ಪಠ್ಯವು ಬದುಕಿನ ಕಷ್ಟಗಳ ಕಡೆಗೆ ನೋಡುವ ದೃಷ್ಟಿಕೋನವನ್ನೇ ಬದಲಿಸುತ್ತೆ. ಜೀವನದಲ್ಲಿ ಎದುರಾಗುವ ಸಂಕಟಗಳು ನಮ್ಮನ್ನ ಮುರಿದು ಹಾಕುವುದಕ್ಕೆ ಬರುವಂಥದ್ದಲ್ಲ, ಬದಲಾಗಿ ನಮ್ಮನ್ನ ಮತ್ತಷ್ಟು ಶುದ್ಧೀಕರಿಸುವುದಕ್ಕೆ, ನಮ್ಮನ್ನ ಹೊರಗೆ ಹಚ್ಚುವುದಕ್ಕೆ ಬರುವ ಪ್ರಕ್ರಿಯೆಗಳು. ಹೌದು. ರಾಜ ವಿಕ್ರಮನ ಅಂಗವೈಕಲ್ಯವು ಆತನಿಗೆ ಒಂದು ಶಾಪವಾಗುವ ಬದಲು ಆತನ ಆಂತರಿಕ ದೃಷ್ಟಿಯನ್ನ ಅರಳಿಸುವ ಮಹಾನ್ ಸಾಧನವಾಯಿತು. ತನ್ನ ಕಷ್ಟದ ಮೂಲಕ ಆತ ಇಡೀ ಜಗತ್ತಿನ ಕಷ್ಟವನ್ನ ಅರ್ಥಮಾಡಿಕೊಂಡ. ಅಹಂಕಾರದಿಂದ ಕರುಣೆಯೆಡೆಗಿನ ಆತನ ಪಯಣ ಕೇವಲ ಪುರಾಣದ ಕಥೆಯಲ್ಲ, ಅದು ಮನುಷ್ಯನ ಮನಸ್ಸು ಸಾಗಬಹುದಾದ ಉನ್ನತ ಮಾರ್ಗ. ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಈ ಸಂಪೂರ್ಣ ಕಥೆಯಿಂದ ಹೊರಹೊಮ್ಮುವ ಮತ್ತೊಂದು ಆಳವಾದ ವಿಚಾರವನ್ನ ಪರಿಶೀಲಿಸೋದು ಸೂಕ್ತ. ಕಷ್ಟಗಳು ಮನುಷ್ಯನನ್ನ ಶುದ್ಧೀಕರಿಸ್ತವೆ ಎನ್ನುವುದನ್ನು ನಾವು ಚರ್ಚಿಸಿದ್ದೆವು. ಆದರೆ ಕಲೆಯ ದೃಷ್ಟಿಕೋನದಿಂದ ನೋಡಿದಾಗ ಇದೊಂದು ಹೊಸ ಆಯಾಮವನ್ನ ತೆರೆದಿಡುತ್ತೆ. ಯಾವ ರೀತಿ? ರಾಜ ವಿಕ್ರಮ ತನ್ನೆಲ್ಲ ಸುಖಭೋಗಗಳ ಮಧ್ಯೆ ಅರಮನೆಯಲ್ಲೇ ಉಳಿದಿದ್ರೆ ಆ ದೀಪರಾಗವನ್ನ ಹಾಡಿ ಇಡೀ ನಗರವನ್ನು ಬೆಳಗುವಂತಹ ಶಕ್ತಿಯನ್ನ ಆತ ಪಡೆಯುತ್ತಿದ್ದನ? ಅಥವಾ ಅತ್ಯುನ್ನತವಾದ ಅಪ್ಪಟವಾದ ಕಲೆ ಹೊರಹೊಮ್ಮಲು ಮನುಷ್ಯನ ಅಂತರಂಗವು ಅಂಥ ವಿಪರೀತವಾದ ನೋವು, ಯಾತನೆ ಮತ್ತು ಒಂಟಿತನದ ಮೂಲಕ ಹಾದು ಹೋಗೋದು ಅನಿವಾರ್ಯವೇ? ಇದೊಂದು ಬಹಳ ಆಳವಾದ ಪ್ರಶ್ನೆ. ಸೌಕರ್ಯಗಳ ಮಡಿಲಲ್ಲಿ ಹುಟ್ಟುವ ಕಲೆಗಿಂತ ಕತ್ತಲಲ್ಲಿ ನರಳಿ ಬೆಂದ ಅಂತರಂಗದಿಂದ ಹೊಮ್ಮುವ ಕಲೆ ಮಾತ್ರ ಜಗತ್ತಿನ ದೀಪಗಳನ್ನ ತಾನಾಗಿಯೇ ಬೆಳಗಬಲ್ಲದೆ. ಕಲೆಗೂ ಮತ್ತು ಮನುಷ್ಯನ ಆಂತರಿಕ ಯಾತನೆಗೂ ಇರುವ ಈ ನಿಗೂಢ ಸಂಬಂಧದ ಬಗ್ಗೆ ಚಿಂತಿಸುತ್ತಾ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಹೊಸ ಅರಿವಿನೊಂದಿಗೆ ಮತ್ತೊಂದು ಜ್ಞಾನದ ಪಯಣದಲ್ಲಿ ಭೇಟಿಯಾಗೋಣ.